ನಮಸ್ಕಾರ ವೀಕ್ಷಕರೇ. ಈ ದಿನ ಸುನಂದಾ ಬೆಳಗಾಂವ್ಕರ್ ಅವರು ಬರೆದಂತಹ ಮೊಸರವಲಕ್ಕಿ ಅನ್ನುವ ಪ್ರಬಂಧದ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಮೊಸರವಲಕ್ಕಿ ಚೈತ್ರ ಮಾಸದಲ್ಲಿ ತುಂಬಾ ಶ್ರೇಷ್ಠವಾದಂತಹದ್ದು, ಜೊತೆಗೆ ಎಲ್ರೂ ಕೂಡ ಇಷ್ಟ ಪಡ್ತಕ್ಕಂತಹದ್ದು, ಸ್ವಾದಿಷ್ಟವಾದಂತಹದ್ದು, ಜೊತೆಗೆ ತಂಪು ಕೂಡ ಕೊಡ್ತಕ್ಕಂತಹದ್ದು ಈ ಮೊಸರವಲಕ್ಕಿ. ಉಪವಾಸ ಇದ್ದಾಗ ತೆಗೆದುಕೊಳ್ತಕ್ಕಂತಹದ್ದು ಒಂದು ಪರಂಪರೆ ಅಂತಕ್ಕಂಥದ್ದನ್ನ ಕಾಣ್ತೀವಿ. ಈ ಮೊಸರವಲಕ್ಕಿಯನ್ನು ಕುರಿತಾಗಿ ಇಲ್ಲಿ ಪ್ರಬಂಧದಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪನೆ ಮಾಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಮೊಸರವಲಕ್ಕಿಯನ್ನ ಮಾಡುವ ವಿಧಾನವನ್ನ ಅವ್ರ ತಾಯಿಯಿಂದ ಕಲ್ತಿರ್ತಕ್ಕಂಥದ್ದು, ಜೊತೆಗೆ ಒಂದ್ಸಾರ್ಗಿ ಅವ್ರಿಗೆ ಹುಷಾರಾಗಿರೋದಿಲ್ಲ, ಶೀತ ಆಗಿರುತ್ತ. ಆ ಸಂದರ್ಭದಲ್ಲಿ ಅವ್ರ ತಾಯಿ ರಂಜಕವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವ್ರು ಶೀತದ ಗತಿ ಹೆಚ್ಚಿರುವುದರಿಂದಾಗಿ ನಾನ್ ನಿನಗೆ ಸ್ವಲ್ಪ ಅವಲಕ್ಕಿ ಕೊಡ್ತೀನಿ, ತಿಂದ್ಬಿಡು, ನಿನ್ ಶೀತ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಅವಾಗ ಇವ್ರು ಆಯ್ತಾ ಅಮ್ಮ ಅಂತ ಅನ್ನತಾ ಅವ್ರು ಅವಲಕ್ಕಿ ತಂದು ಕೊಟ್ಟಾಗ ಇದ್ರ ಜೊತೆ ಸ್ವಲ್ಪ ಮೊಸರಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಮೊಸರವಲಕ್ಕಿ ಅಂತ ಹೇಳ್ತಕ್ಕಂಥದ್ದು. ಅವ್ರ ತಾಯಿ ನಿನ್ಗೆ ಶೀತ ಕಡಿಮೆ ಆಗೋದಿಲ್ಲ, ಜಾಸ್ತಿ ಆಗುತ್ತೆ ಮೊಸರವಲಕ್ಕಿ ತಿಂದ್ರೆ ಅಂತ ಹೇಳಿನೂ ಕೂಡ ಅವರು ಮತ್ತೆ ಹೋಗಿ ಸ್ವಲ್ಪ ಮೊಸರು ಕಲಿಸ್ಕೊಂಡು ತಗೊಂಬಂದು ಅವರು ಮಗಳಿಗೆ ಕೊಡ್ತಕ್ಕಂಥದ್ದು. ಅಂದ್ರ ಇಲ್ಲಿ ಅವರು ತಾಯಿ ಅವ್ರ ಮಗಳ ಮೇಲೆ ಇರ್ತಕ್ಕಂತ ಒಂದು ಪ್ರೀತಿಯನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಇಷ್ಟೇ ಅಲ್ಲ, ಈ ಮೊಸರವಲಕ್ಕಿಯನ್ನ ಹೀಗೆ ಮಾಡೋ ಮುಂದಾಗ ಇವರು ಚಿಕ್ಕವ್ರು ಇರ್ತಾರ. ಚಿಕ್ಕವ್ರು ಇದ್ದಾಗ ಇವ್ರ ತಾಯಿ ಮನೆ ಕಡೆಗೆ ಆ ಕೆಲವು ಸರ್ಗಿ ಮೊಸರವಲಕ್ಕಿನ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಪ್ಪನ ಮನೆ ಕಡೆನೂ ಕೂಡ ಮೊಸರವಲಕ್ಕಿ ತುಂಬಾ ಆ ಪ್ರಸಿದ್ಧವಾಗಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಈ ಮೊಸರವಲಕ್ಕಿಯನ್ನ ಇವರು ದೊಡ್ಡ ಅತ್ತೆ ಮತ್ತು ಚಿಕ್ಕ ಅತ್ತೆ ಅವರು ಇರ್ತಕ್ಕಂಥದ್ದು. ಅವರು ವಿಧವೆಯರು ಇರುವುದರಿಂದಾಗಿ ರಾತ್ರಿ ಹೊತ್ತು ಮೊಸರವಲಕ್ಕಿಯನ್ನು ತಿಂದು ಮಲಗ್ತಕ್ಕಂಥದ್ದನ್ನ ಕಾಣ್ತಾ ಇರ್ತೀವಿ. ಅವಾಗ ಅವರು ಮೊಸರವಲಕ್ಕಿಯನ್ನ ಮಾಡುವುದನ್ನ ಇವರು ನಿದ್ದೆ ಬಂದ್ರು ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ನಿದ್ದೆ ಬಂದ್ರು ಕಾಯ್ತಾ ಆ ಮೊಸರವಲಕ್ಕಿಯನ್ನ ತಾವು ಮಾಡ್ಕೊಂಡಾಗ ತಮಗೂ ಕೊಡ್ತಾರೆ ಅಂತಕ್ಕಂತ ಆಸೆಯಿಂದಾಗಿ ಕಾಣ್ತಕ್ಕಂಥದ್ದು, ಕಾಯ್ತಕ್ಕಂಥದ್ದನ್ನ ಕಾಣ್ತೀವಿ. ಹೀಗೆ ಮೊಸರವಲಕ್ಕಿಯ ಹಂತಗಳನ್ನ ಪರಿಯಾದಂತ ವಿವಿಧ ರೀತಿಯಾಗಿ ಮೊಸರವಲಕ್ಕಿಯ ಘಟನೆಗಳನ್ನ ಲೇಖಕಿಯರು ಪ್ರಬಂಧದುದ್ದಕ್ಕೂ ಹೇಳ್ತಕ್ಕಂಥದ್ದು. ಈ ಮೊಸರವಲಕ್ಕಿ ಅವರ ತಂದೆಗೂ ಕೂಡ ತುಂಬಾ ಇಷ್ಟ ಆಗಿರ್ತಕ್ಕಂಥದ್ದು. ಒಂದ್ಸಾರ್ಗಿ ಅವ್ರ ಮೊಸರವಲಕ್ಕಿ ಅವ್ರ ಅಮ್ಮ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ತಮ್ಮ ಬಂದು ಕೈ ಒಡ್ಡಿ ಮೊಸರವಲಕ್ಕಿ ಅಮ್ಮ ಅಂತ ಅಂದ ತಕ್ಷಣ ಅವ್ರ ಅಮ್ಮ ಮೊಸರವಲಕ್ಕಿ ಕೊಡ್ತಾ ಕೊಡ್ತಾ ಅವ್ರ ತಂದೆಯನ್ನ ನೆನೆಸ್ಕೊಳ್ತಾರೆ. ನೆನೆಸ್ಕೊಂಡು ಕಣ್ಣು ಕೆಂಪಾಗ್ತಕ್ಕಂಥದ್ದು. ಏನಾಯ್ತು ಅಂದಾಗ ಖಾರ ಪುಡಿ ಬಿತ್ತು, ಸ್ವಲ್ಪ ಖಾರದ ಪುಡಿ ಕಣ್ಣಿಗೆ ಬಿದ್ದಂಗಾಯ್ತು ಅಂತ ಹೇಳ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ನಂತರ ಹೇಳ್ತಕ್ಕಂಥದ್ದು ಏನು ಅಂದ್ರೆ, ನಿಮ್ ತಂದೆ ನೆನಪಾಯ್ತು, ನಿಮ್ ತಂದೆನೂ ಕೂಡ ಮೊಸರವಲಕ್ಕಿ ತುಂಬಾ ಇಷ್ಟ ಪಡ್ತಾ ಇದ್ರು ಅಂತ ಹೇಳ್ತಕ್ಕಂಥದ್ದು. ಇಲ್ಲೇ ಬಾಂಧವ್ಯಗಳ ಒಂದು ಆ ಆ ಸಾಮರಸ್ಯವನ್ನ ಕಾಣ್ತಾ ಹೋಗ್ತಕ್ಕಂಥದ್ದನ್ನ ಕಾಣ್ತೀವಿ. ಹೀಗೆ ಹೇಳಿದಾಗ ಮುಂದೆ ಸ್ವಲ್ಪ ಹೊತ್ತು ಬಿಟ್ಟು ಲೇಖಕಿಯರು ಅವರ ಅಪ್ಪನನ್ನ ನೆನೆಸ್ಕೊಳ್ತಾರೆ. ಅವ್ರ ಅಪ್ಪ ಮೊಸರವಲಕ್ಕಿ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಎಲ್ರಿಗೂ ಹಂಚತಕ್ಕಂಥದ್ದು. ಮೊಸರವಲಕ್ಕಿಗೆ ಮೊಸರು ಕಲಿಸ್ತಾ ಚಟ್ನಿ ಪುಡಿಯನ್ನು ಹಾಕಿ ಅದರ ಜೊತೆಗೆ ಮನೆಗ್ ಬಂದ್ ಹೋದಂತವ್ರಿಗೂ ಕೂಡ ಅತಿಥಿ ದೇವೋಭವ ಅನ್ನುವಂತ ಸಂಸ್ಕೃತಿಯನ್ನ ಹೊಂದಿದಂತವರು ಬೆಳಗಾಂವ್ಕರ್ ಅವರ ತಂದೆಯಾಗಿರ್ತಾರೆ. ಆ ಸಂದರ್ಭಗಳನ್ನ ನೆನೆಸ್ತಾ ಅವರ ತಾಯಿ ಮೊಸರವಲಕ್ಕಿಯನ್ನು ಕೊಟ್ಟಾಗ ಅವ್ರಿಗೆ ಗಂಟ್ಲಲ್ಲಿ ಮೊಸರವಲಕ್ಕಿ ನಿಂತು ಬಿಡುತ್ತ. ಅವಾಗ ಅವ್ರ ತಾಯಿ ಧೈರ್ಯವನ್ನ ಹೇಳ್ತಾರೆ, ಈ ಮೊಸರವಲಕ್ಕಿಯನ್ನ ತಿನ್ನು, ನಿಮ್ಮ ತಂದೆಯನ್ನ ಸ್ವಲ್ಪ ಈ ಮೊಸರವಲಕ್ಕಿಯನ್ನ ತಿನ್ನು, ನಿಮ್ ತಂದೆ ಎಲ್ಲೂ ಹೋಗಿಲ್ಲ, ನಿನ್ನಲ್ಲೇ ಇದ್ದಾರೆ ಅಂತಕ್ಕಂಥದ್ದು. ಇದು ಎಲ್ಲ ಜೀವನದಲ್ಲಿ ನಡೀತಕ್ಕಂತ ಘಟನೆಗಳು, ಇವುಗಳನ್ನ ಮರಿಲೇಬೇಕು ಅಂತಕ್ಕಂತ ವಿಚಾರವನ್ನು ಕೂಡ ಅವ್ರ ತಾಯಿ ಹೇಳ್ತಕ್ಕಂಥದ್ದು. ಇಲ್ಲಿ ಅವರ ತಾಯಿಯ ಒಂದು ಗಟ್ಟಿಗತನವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹೀಗೆ ಮೊಸರವಲಕ್ಕಿಯನ್ನ ಮಾಡುವಂತ ಪರಿಕರಗಳನ್ನ ಜೊತೆಗೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಕಲಿತಂತ ಇವರು ಗಂಡನ್ ಮನೆಗೆ ಹೋದಾಗ ಇವರೊಂದು ಕಾಲೇಜಿನ ಉಪನ್ಯಾಸಕಿಯಾಗಿರ್ತಾರ. ಹುಬ್ಬಳ್ಳಿಯಲ್ಲಿ ಇವರ ಮನೆ ಇರುತ್ತ. ಆ ಸಂದರ್ಭದಲ್ಲಿ ಇವರು ಮೊಸರವಲಕ್ಕಿಯನ್ನ ಇವ್ರ ಮಾವ ಇವರನ್ನ ಭೇಟಿ ಆಗೋದಕ್ಕೆ ಬಂದಾಗ ಇವರು ಕಾಲೇಜಿಂದ ಬರ್ತಿರ್ತಾರ. ಮಾವನ ಜೊತೆಗೆ ನೋಡ್ತಾರ. ಮತ್ ಮಾವನ ಜೊತೆಗೆ ಮನೆಗ್ ಬಂದಾಗ ಮಾವ ತುಂಬಾ ಆಯಾಸ ಆಗಿರುತ್ತ. ಅವಾಗ ಅವ್ರಿಗೆ ಏನಪ್ಪಾ ಅಂದ್ರ ಮೊಸರವಲಕ್ಕಿ ಏನ್ ಮಾಡ್ಕೊಡ್ತಾರ,
ಆ ಮೊಸರು ಅವಲಕ್ಕಿಯನ್ನ ತಿಂದು ತುಂಬಾ ಖುಷಿ ಪಡ್ತಾರೆ. ಕುಟ್ಟು ಖುಷಿ ಪಟ್ಟು ಅನ್ನದಾತ ಸುಖಿ ಭವ ಅಂತಕ್ಕಂತ ಮಾತನ್ನ ಹೇಳ್ತಕ್ಕಂಥದ್ದು. ಜೊತೆಗೆ ಆ ಮೊಸರು ಅವಲಕ್ಕಿಯನ್ನ ಅವ್ರು ಮಾಡಿದ ಪರಿಯನ್ನ ಎಲ್ಲಿಯವರೆಗೂ ಅಂತೆ ಅಂದ್ರ ಗಂಡನ ಮನೆಯವರೆಗೂ ಕೂಡ ಆ ಮೊಸರು ಅವಲಕ್ಕಿಯನ್ನ ಆ ಒಂದಿಷ್ಟು ವರ್ಣನೆಯನ್ನು ಹೇಳ್ತಾ ಹೋಗ್ತಕ್ಕಂಥದ್ದು. ಅವ್ರ ಅತ್ತೆಗೂ ಕೂಡ ಹೋಗಿ ಮೊಸರು ಅವಲಕ್ಕಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಆ ಬೆಳಗಾವ್ಕರ್ ಅವರು ಅಂತ ಹೇಳ್ತಕ್ಕಂಥದ್ದು. ಹೀಗೆ ಆ ಒಂದು ಒಂದು ಒಡನಾಟ ಅವರ ಮಾವನ ಜೊತೆ ಕೂಡ ಇರ್ತಕ್ಕಂಥದ್ದು. ಅವರ ತಂದೆಯನ್ನ ಕಳ್ಕೊಂಡ ನಂತರ ಅವರ ತಂದೆ ಸ್ಥಾನವನ್ನ ಅವ್ರ ಮಾವ ತುಂಬ್ತೀನಿ, ನಾನು ನಿಮ್ಮ ತಂದೆ ಸ್ಥಾನವನ್ನ ತುಂಬ್ತೀನಿ, ನಿಮ್ಮ ತಂದೆಯನ್ನ ಪ್ರೀತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತಕ್ಕಂತ ಹೇಳ್ತಕ್ಕಂತ ಮಾತುಗಳು ಇಲ್ಲಿ ಏನೋ ಒಂದು ವಿಶೇಷವಾದಂತ ಬಾಂಧವ್ಯಗಳನ್ನ ಕಾಣ್ತಾ ಹೋಗ್ತೀವಿ. ಹೀಗೆ ಮೊಸರವಲಿಕೆಯನ್ನ ಆ ವಿವಿಧ ರೀತಿಯಲ್ಲಿ ಇವರು ವಿಚಾರಗಳನ್ನ ಸ್ಪಷ್ಟಪಡಿಸ್ತಾ ಹೋಗ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ. ಹೀಗೆ ಹೀಗೆ ಮೊಸರು ಅವಲಕ್ಕಿಯ ವಿಚಾರಗಳನ್ನ ಪರಿಪರಿಯಾಗಿ ಹೇಳ್ತಾ ಹೋಗ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಹೋಗ್ತೀವಿ. ಮೊಸರು ಅವಲಕ್ಕಿಯನ್ನ ಇಷ್ಟಪಡುವಂತಹ ತಂದೆನೂ ಇಲ್ಲ, ಜೊತೆಗೆ ಮಾವನು ಕೂಡ ಇಲ್ಲದ. ಹೀಗೆ ಲೇಖಕಿಯರು ಕೊನೆಯದಾಗಿ ಮೊಸರು ಅವಲಕ್ಕಿಯನ್ನ ಪ್ರಸಾದ ಅಂತ ಕರೀತಕ್ಕಂಥದ್ದನ್ನ ಕಾಣ್ತೀವಿ. ಒಟ್ಟಾರೆಯಾಗಿ ಮೊಸರವಲಕ್ಕಿ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಹಂಚಿಕೊಳ್ತಕ್ಕಂಥದ್ದನ್ನ ಕಾಣ್ತೀವಿ. ಈ ಪ್ರಬಂಧದ ಕುರಿತಾಗಿ ಅನೇಕ ವಿಚಾರಗಳನ್ನ ಆಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದು ಪ್ರಬಂಧ ಅಥವಾ ಕಥೆಯ ಅಥವಾ ಕಾವ್ಯದ ವಿಚಾರವಾಗಿ ಪ್ರಸ್ತಾಪನೆ ಮಾಡ್ತಾ ತಮ್ಮನ್ನ ಭೇಟಿ ಆಗ್ತೇನೆ. ಧನ್ಯವಾದಗಳು.